ನಮಸ್ಕಾರ. ಕೆಲವೊಮ್ಮೆ ನಮ್ಮ ಕಣ್ಣು ಮುಂದೆ ಒಂದು ತೆಳು ಪರದೆ ಇದ್ದಾಗೆ ಅನಿಸುತ್ತೆ ಅಲ್ವಾ? ಏನೋ ಒಂದು ಸತ್ಯ ಕಾಣ್ತಾ ಇದೆ, ಆದರೆ ಪೂರ್ತಿಯಾಗಿ ಅಲ್ಲ. ಅದನ್ನೇ ಮುಸುಕು ಅನ್ನಬಹುದು. ಬನ್ನಿ, ಇವತ್ತು ನಾವು ಸ್ವಾಮಿ ಚಿದ್ಭವಾನಂದರ ಒಂದು ಅದ್ಭುತ ಚಿಂತನೆಯ ಬಗ್ಗೆ ಮಾತಾಡೋಣ. ನಮ್ಮನ್ನು ದೈವತ್ವದಿಂದ ಯಾವುದು ಬೇರ್ಪಡಿಸ್ತಿದೆ ಅನ್ನೋ ಈ ಮುಸುಕಿನ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಇವತ್ತು ಮಾತಾಡೋ ಈ ಆಳವಾದ ವಿಷಯ ಬಂದಿರೋದು ಸ್ವಾಮಿ ಚಿದ್ಭವಾನಂದರ ದೈನಂದಿನ ಧ್ಯಾನ ಅನ್ನೋ ಗ್ರಂಥದಿಂದ. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಸೆಪ್ಟೆಂಬರ್ 18ರ ಚಿಂತನೆಯಿಂದ. ಇದೇ ನಮ್ಮ ಇವತ್ತಿನ ಮಾತುಕತೆಯ ಮೂಲ. ನೋಡಿ, ಈ ಇಡೀ ಚಿಂತನೆ ಶುರು ಆಗೋದೇ ಒಂದು ತುಂಬಾನೇ ಸರಳ ಆದರೆ ಅಷ್ಟೇ ಪವರ್ಫುಲ್ ಆದ ಪ್ರಾರ್ಥನೆಯಿಂದ. ಇದು ಒಂದು ರೀತಿಯಲ್ಲಿ ಸ್ಪಷ್ಟತೆಗಾಗಿ, ದೈವದ ಜೊತೆ ಸಂಪರ್ಕಕ್ಕಾಗಿ ಹಂಬಲಿಸೋ ನಮ್ಮೆಲ್ಲರ ಮನಸ್ಸಿನ ಮಾತು. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಈ ಥರದ ಒಂದು ಫೀಲಿಂಗ್ ಅನುಭವಿಸಿರ್ತೀವಿ. ಸರಿ, ಈ ಪ್ರಾರ್ಥನೆ ಕೇಳಿದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ. ಏನಿದು ಮುಸುಕು? ನಮ್ಮ ದಾರಿಗೆ ಅಡ್ಡವಾಗಿ ನಿಂತಿದೆ ಅಂತಾರಲ್ಲ, ಅಂದ್ರೆ ನಿಜವಾಗ್ಲೂ ಇದರ ಅರ್ಥ ಏನು? ಅದು ಎಲ್ಲಿದೆ? ಹಾಗಾದ್ರೆ ಬನ್ನಿ, ಈ ಮುಸುಕು ಅಂದ್ರೆ ಏನು ಅಂತ ಆಳವಾಗಿ ನೋಡೋಣ. ತಮಿಳನ್ನಲ್ಲಿ ತಿರೆ ಅಂತಾನೂ ಕರೀತಾರೆ. ಮೊದಲು ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಈ ಮುಸುಕು ಅಂದ್ರೆ ಒಂದು ಬಟ್ಟೆನೋ ಅಥವಾ ಗೋಡೆನೋ ಅಲ್ಲ. ಇದೊಂದು ಸ್ಥಿತಿ. ನಮ್ಮೊಳಗೆ ಇರೋ ದೈವತ್ವವನ್ನ ನಾವು ನೋಡದ ಹಾಗೆ ತಡೆಯೋ ಅಜ್ಞಾನ ಇದೆಯಲ್ಲ, ಅದೇ ಈ ಮುಸುಕು. ಸರಿ, ಮುಸುಕು ಅಂದ್ರೆ ಅಜ್ಞಾನ ಅಂತ ಗೊತ್ತಾಯ್ತು. ಆದ್ರೆ ಅಜ್ಞಾನ ಅಂದ್ರೆ ಏನು? ಅದು ಕೇಳೋಕೆ ದೊಡ್ಡ ಪದ ಅನ್ಸುತ್ತೆ ಅಲ್ವಾ? ಬನ್ನಿ, ಅದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಅಜ್ಞಾನದೊಳಗಡೆ ಏನೇನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ವಿಷಯ ಎಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಮುಸುಕನ್ನ ಯಾರೋ ಹೊರಗಿನಿಂದ ತಂದು ನಮ್ಮೇಲೆ ಹಾಕಿದ್ದಲ್ಲ. ಇದನ್ನ ನಾವೇನೇ ಕೊಂಡಿರೋದು. ಯಾವುದರಿಂದ? ನಮ್ಮದೇ ಆಸೆಗಳು, ನಮ್ಮದೇ ಪೂರ್ವಗ್ರಹಗಳು, ನಮ್ಮ ದ್ವೇಷ, ನಮ್ಮ ಕೋಪ, ಇವೆಲ್ಲ ಸೇರಿ ಒಂದು ದಪ್ಪ ಪರದೆ ತರಹ ನಮ್ಮ ಕಣ್ಮುಂದೆ ನಿಂತುಬಿಡುತ್ತೆ. ಓಕೆ, ಈ ಮುಸುಕನ್ನ ನಾವೇ ಮಾಡಿಕೊಂಡಿರೋದಂದಮೇಲೆ ಅದನ್ನ ತೆಗೆದುಹಾಕೋ ಶಕ್ತಿನೂ ನಮ್ಮಲ್ಲೇ ಇರಬೇಕಲ್ವಾ? ಖಂಡಿತವಾಗ್ಲೂ ಇದೆ. ಅದಕ್ಕೆ ದಾರಿ ಏನು ಅಂತನೂ ಈ ಚಿಂತನೆ ನಮಗೆ ಹೇಳುತ್ತೆ. ನೋಡೋಣ ಬನ್ನಿ. ಪ್ರೋಸೆಸ್ ತುಂಬಾನೇ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಸ್ಟೆಪ್, ನಮ್ಮ ಒಳಗಡೆ ಇರೋ ಈ ಕೋಪ, ದ್ವೇಷ, ಆಸೆಗಳನ್ನ ಮೊದಲು ಗುರುತಿಸ್ಬೇಕು. ಹೌದು, ನನ್ನಲ್ಲಿ ಇವು ಇವೆ ಅಂತ ಒಪ್ಕೊಳ್ಬೇಕು. ಎರಡನೇ ಸ್ಟೆಪ್, ಅದನ್ನ ಕಡಿಮೆ ಮಾಡೋಕೆ ಸತತವಾಗಿ ಪ್ರಯತ್ನ ಪಡಬೇಕು. ನಾವು ಹೀಗೆ ಮಾಡ್ತಾ ಹೋದ ಹಾಗೆ ನಮ್ಮ ನ್ಯೂನತೆಗಳು ಕರಗ್ತಾ ಹೋಗುತ್ತೆ. ಆಮೇಲೆ ಆ ಮುಸುಕು ತಾನಾಗೆ ಸರಿದು ಹೋಗುತ್ತೆ. ಅಷ್ಟೇ. ಈ ಮುಸುಕಿನ ಕಾನ್ಸೆಪ್ಟ್ ಏನಿದೆ, ಇದು ಕೇವಲ ಸ್ವಾಮಿ ಚಿದ್ಭವಾನಂದರು ಹೇಳಿದ್ದಲ್ಲ. ಇದು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಹಳ ಹಿಂದಿನಿಂದಲೂ ಇರುವಂತಹ ಒಂದು ಸತ್ಯ. ಇದಕ್ಕೆ ಸಾಕ್ಷಿಯನ್ನು ಹಾಗೆ ಇನ್ನೊಬ್ಬ ಮಹಾನ್ ಋಷಿಯ ಮಾತುಗಳನ್ನು ಕೇಳೋಣ. ತಮಿಳುನಾಡಿನ ಶ್ರೇಷ್ಠ ಜ್ಞಾನಿ ಋಷಿ ತಾಯುಮಾನವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಅವರು ಕೇಳ್ತಾರೆ, ತಿರೋತಾಯಿ ಅನ್ನೋ ಈ ಮುಸುಕು ಯಾವಾಗ ಸರಿಯುತ್ತೋ ಅಂತ. ತಿರೋತಾಯಿ ಅಂದ್ರೂ ಕೂಡ ದೈವತ್ವವನ್ನ ಮರೆಮಾಚುವಿಕೆ ಅಂತಾನೆ ಅರ್ಥ. ಅಂದ್ರೆ ನೋಡಿ, ಈ ಮುಸುಕನ್ನ ಸರಿಸಬೇಕು ಅನ್ನೋ ಹಂಬಲ ಯುಗಗಳಿಂದಲೂ ಇದೆ. ಹಾಗಾದ್ರೆ ಈ ಎಲ್ಲ ಮಾತುಗಳಿಂದ ನಮಗೆ ಸಿಗೋ ಕೊನೆಯ ಮತ್ತು ಮುಖ್ಯವಾದ ಸಂದೇಶ ಏನು? ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಈ ಮುಸುಕು ಅನ್ನೋದು ಹೊರಗಡೆಯಿಂದ ಬಂದಿರೋ ಅಡ್ಡಿ ಅಲ್ಲ. ಅದು ನಾವೇ ಒಳಗೆ ಕಟ್ಕೊಂಡಿರೋ ಒಂದು ಗೋಡೆ. ನಮ್ಮ ಆಲೋಚನೆ, ನಮ್ಮ ಭಾವನೆಗಳಿಂದ ನಾವೇ ಇದನ್ನ ಸೃಷ್ಟಿಸ್ಕೊಂಡಿರೋದು. ಹಾಗಂದ ಮೇಲೆ ಇದನ್ನ ಕೆಡವೋ ಶಕ್ತಿನೂ ನಮ್ಮ ಹತ್ರನೇ ಇದೆ ಅಲ್ವಾ? ಹಾಗಾದ್ರೆ ಈ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಗಿಸೋಕ್ಕಿಂತ ಮುಂಚೆ ನಾವೆಲ್ಲರೂ ನಮಗೆ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ನಮ್ಮ ದೃಷ್ಟಿಯನ್ನ ಮಬ್ಬು ಮಾಡಿ ನಮ್ಮ ನಿಜವಾದ ಸ್ವರೂಪವನ್ನ ಮರೆಮಾಚುತ್ತಿರುವ ಆ ಮುಸುಕುಗಳು ನಮ್ಮ ಜೀವನದಲ್ಲಿ ಯಾವುದು?